ಸತ್ಯ ಸತ್ಯ ಹಾಂ ಬನ್ರಿ ಅಮ್ಮವ್ರ. ನೋಡು ಸತ್ಯ, ಒಂದು 2 ಕಪ್ ಚಹಾ ಮಾಡು. ಒಂದಿಟ್ಟು ಸ್ನ್ಯಾಕ್ಸ್ ಕತೆ ಏನಾರ ತಿನ್ನಕ್ಕೆ ಒಂದಿಟ್ಟು ಚುರ್ಮರಿ ಚೂಡಾರ ಏನಾರ ಒಗ್ಗರಣೆ ಹಚ್ಚು. ನಮ್ಮ ಗೆಳತಿ ಒಬ್ಬಾಕಿ ಬರಾತಾಳು, ಒಂದು ಸ್ವಲ್ಪ ಮಾಡುವ. ಹಾಂ ಆಯ್ತು ರೀ, ಮಾಡ್ತೇನೆ ರೀ ಅಮ್ಮವ್ರ. ಈಗ ಮತ್ತು ನಿಮ್ಮ ಗೆಳತಿ ಬರತ್ತಾಳ ಅಂತೀರಿ, ಮತ್ತು ನೀವೇನು ಇದೇ ಸೀರೆ ಉಟ್ಕೊಂಡು ಬಂದಿರಲ್ಲ, ಒಂದಿಟ್ಟು ಬೇರೆ ಸೀರೆ ಉಟ್ಕೊಂಡು ಬರ್ರಿ. ಯಾಕೆ ಈ ಚಂದಿಲ್ಲನ? ಐರಿ ಅಮ್ಮವ್ರ, ಭಾಳ ದಿನ ಆತ್ರಿ. ನಿಮ್ಮ ಫ್ರೆಂಡ್ ಬರತ್ತಾಳಂತೀರಿ, ಮತ್ತೊಂದಿಟ್ಟು ಚಂದ ಅಂತ ಸೀರೆ ಉಟ್ಕೋರಿ. ಮನೆಗೆ ಬಂದಾಗ ಮತ್ತು ನಿಮ್ಮನ್ನು ನೋಡಿ ನಾಳೆ 4 ಮಂದಿ ಮುಂದೆ ಏನಾರ ಅನ್ಬಾರ್ದು. ಮನ್ಯಾಗಿದ್ದಾಗೂ ಸಾದಾ ಸೀರೆನ ಉಟ್ಕೊಂಡಿರ್ತಾವೆ ನೋಡತ್ತಂದು ಅನ್ಬಾರ್ದು. ಒಂದಿಟ್ಟು ಚಲೋ ಅಂತ ಸೀರೆ ಉಟ್ಕೋರಿ. ಹಂಗಂತೀಯ? ಹಂಗಿದ್ರೆ ಉಟ್ಕೋತನ್ಗಪ್ಪ. ಹಂಗಿದ್ರೆ ಒಂದು ಚಲೋ ಸೀರೆ ಉಟ್ಕೋತನ್ಗಪ್ಪ. ಅಷ್ಟು ಮಾಡಿರಿ, ನಾ ಎಲ್ಲ ರೆಡಿ ಮಾಡ್ತೇನೆ ನೋಡ್ರಿ. ಹಂಗಿದ್ರೆ ಎಲ್ಲಿ ಸೀರೆ ಬೇಡ, ಈಗ ಎಲ್ಲ ಬೇರೆ ಥರ ಮಾತಾಡೋದೈತಿ. ಈಗ ಸುಮ್ಮನೆ ಎಲ್ಲಿ ಚಲೋ ಬಗ್ಗೆ ಸೀರೆ ಉಟ್ಕೊಂಡು ಕುಂದಿರ್ಲಿ. ಈಗ ಈ ಸತ್ಯಾಗ ಏನಾದ್ರ ಬಗ್ಗೆ ಗೊತ್ತಿಲ್ಲ. ಈಕಿಗೆ ಒಂದಿಟ್ಟು ಹೊರಗೆ ಕಳಿಸೇನ ನಾ ಗಿರ್ಜಕ್ಕನ ಜೊತೆ ಮಾತಾಡಬೇಕು. ಸತ್ಯ, ನೀ ಮಾಡಿಟ್ಟ ಇವತ್ತು ದೌಡ್ ಮನೆಗೆ ಹೋಗ್ಬಿಡು. ಇವತ್ತೇನು ಹುಡುಗರಿಲ್ಲ ಏನಿಲ್ಲ. ನೀ ಮಾಡಿಡು, ನಾ ನಮ್ಮ ಗೆಳತಿ ಬರೋಣ ಹಾಕ್ಕೊಂಡವ ತಿಂತೀವಿ ನಮ್ಮ. ನೀ ದೌಡ್ ಮನೆಗೆ ಹೋಗ್ಬಿಡು. ಹ್ಞೂ ಆಯ್ತು ರೀ ಅಮ್ಮವ್ರ, ನಾ ಮಾಡಿಟ್ಟ ಮತ್ತು ಮನೆಗೆ ಹೋಗಿರ್ತೇನೆ ನೋಡ್ರಿ. ಇಲ್ಲೇ ಹಿಂದಿನ ಬಾಗಲೇ ಹಾದು ಹೋಗಿರ್ತೇನೆ ರೀ. ಹಾಂ, ಅಷ್ಟು ಮಾಡಿಬಿಡು. ಚಲೋ ಆತಳಿಗೆ ಹಿಂದಿನ ಬಾಗಲೇನ ಹಾದು ಹೋಗುವಳಕ. ಮತ್ತು ಈಗ ಗಿರ್ಜಿ ನೋಡಿ ಮತ್ತೆ ಎಲ್ಲಿದ ಬೇಡ ಬೇಡ, ಒಟ್ಟು ಸಾಬರಿನ ಬೇಡ. ಈಗ ಗೊತ್ತಾತಾರ ಮತ್ತು ನಾಳೆ ನಮ್ಮ ಹುಡುಗರು ಯಾರು ಬಂದಾರ ಏನಾರ ಅಂದನ್ರ ತಪ್ತಿದ್ದಾಗದ ಆ ತಳಿಕಿನ ಕಳಿಸ್ಬಿಡ್ತಾನೆ. ಈಗ ಎಲ್ಲ ಮಾಡಿಟ್ಟೇನೆ ರೀ, ಮತ್ತು ನಾ ಹೋಗಿ ಬರ್ತೇನೆ ರೀ. ನಾಳೆ ಬರ್ತೇನೆ ನೋಡ್ರಿ ನಾ. ಹ್ಞೂ ಆಯ್ತಾಳು, ಹೋಗ್ಬಾ. ಮನೆಗೆ ಹೋಗೋದಂದ್ರೆ ಏನು ಖುಷಿ ನೋಡಿಕಿ. ಬಡ ಬಡ ಎಲ್ಲ ಹೆಂಗೆ ದಗದ ಮಾಡಿ ಓಡೇ ಬಿಟ್ಲಿ ಇವತ್ತು. ಇದೇನವ ಈಗ ಮೊಬೈಲ್ ಸೌಂಡ್ ಆಗಾಕೈತು? ಹಲೋ ಹಲೋ ಗಿರ್ಜಕ್ಕ, ಹೇಳಿ ಏನಾತ? ನಾ ಇಲ್ಲೇ ನಿಮ್ಮ ಮನೆ ಕಡೆ ಬಂದಿನ್ವಾ ಹೊರಗೆ, ಮತ್ತು ಅದಕ್ಕೆ ಫೋನ್ ಹಚ್ಚಿನ ನೋಡು. ಅಯ್ಯ, ಒಳಗೆ ಬಾರಯ್ಯವ, ಒಳಗೆ ಬಾ. ಫೋನ್ ಹಚ್ಚಾಳ, ಒಳಗೆ ಬಾ, ಸೀದಾ ಒಳಗೆ ಬಾ. ಬಾರ ಗಿರ್ಜಕ್ಕ, ಕುಂಡ್ರ ಬಾ. ಅಲ್ಲಲ್ಲಲ್ಲಲ್ಲ, ಏನೋ ಮನೆ ಏನು ಮನಗಂಡ ದೊಡ್ಡದೈತ್ಲ ಯವ್ವ. ಮನೆ 2 ದಿವ್ಸಕ್ಕೊಮ್ಮೆ ಕಸ ತೆಗಿತೀರಿ ಯವ್ವ ನೀವು? ಇಟ್ಟು ದೊಡ್ಡ ಮನೆ ಐತಿ, ನಿನಗೇನು ಬೇಸರದ ಆಗ್ತೈತ್ಲೋ ಕಸ ಅದು ತೆಗ್ಯಾಕ? ಇಟ್ಟು ದೊಡ್ಡ ಮನೆ, ಎಟ್ಟು ಕೋಲೆ ಅದಾವು, ಹೆಂಗಾರೆ ಇದು ಮಾಡ್ತೀವಿ ಯವ್ವ ತೆಗದ? ಏನು ಯವ್ವ, ನಿಂತವ್ರ ಮನೆ ನೋಡ್ರ ಎಟ್ಟು ಪಾಪ ಬಡ್ಕೊಂಡು ತಿನ್ನುವಂಥ ಬಡವ್ರು ಅದಾರ. ನೀ ನೋಡ್ರ ಏನು ಸಾವುಕಾರ ಮನ್ಯಾಗ ಬಂದು ಕೂತೀಯ. ಪಾರ್ವತಿ ಪಾರ್ವತಿ, ನಿನ್ನ ನಶೀಬ ತೆಗ್ದೈತಿ ನೋಡು. ಇಷ್ಟು ದಿನ ಆತು, ಒಂದು ದಿನ ನಾನು ನಿಮ್ಮ ಮನೆ ಕಡೆ ಬಂದಿದ್ದಿಲ್ಲ. ನಿಮ್ಮ ಮನೆ ಎಲ್ಲೈತೆ ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಊರಾಗಿನ ಮನೆ ಬಿಟ್ಟೇರತ್ಲ ನೀವು ಅಂದಲ್ಲೇ ನೋಡ. ಊರಾಗಿನ ಮನೆ ಬಿಟ್ಟರಿ ನೋಡಿಲ್ಲ, ಯಾರು ಇಲ್ಲದ ಕಡೆ ಏನು ಎಂಥ ದೊಡ್ಡ ಮನಿನ ಯವ್ವ ಪಾರ್ವತಿ. ನೋಡಕ್ಕೆ 2 ಕಣ್ಣು ಸಾಲ್ವಲು. ಏನು ಬಂಗ್ಲೋ ಬಂಗ್ಲೋ ಆಗೈತ್ಲೆ ಯವ್ವ. ಹೌದು ಗಿರ್ಜಕ್ಕ, ಅಲ್ಲಿದ್ದ ಊರಾಗಿನ ಮನೆ ಹುಡುಗರು ಸಾಲಿ ಸಂಬಂಧ ತಂದು ದೂರ ಆಗ್ತೈತೆ ತಂದು ಬಿಟ್ಟು, ಮತ್ತು ಅಲ್ಲೇ ಒಂದು ಸ್ವಲ್ಪ ಸೋರಾಕು ಹತ್ತಿತ್ವಾ. ಮತ್ತು ಅದು ಬಿಟ್ಟು ಈ ಕಡೆ ಬಂದೀವಿ ನೋಡು. ಈ ಕಡೆ ಇದು ಕಟ್ಟಿಸ್ಕೊಂಡು ಬಂದೀವಿ. ಈಗ ಇದನ್ನ ಕಟ್ಟಿಸಿ ಒಂದು 5-6 ವರ್ಷ ಆಯ್ತು ನೋಡು. ಅಂದರೂ ಪಾಡ ಬಿಡ, 5-6 ವರ್ಷ ಆಗೈತಂದ್ರು ಚಲೋನ ಐತ್ಲ. ಮನಗೊಂಡ ಶಿಸ್ತಿಟ್ಟಾರ. ಮತ್ತು ಏನು ಬಿಡವ ಪಾರ್ವತಿ, ನಿಂದು ನಶೀಬ ತೆಗ್ದೈತೆ ನೋಡ. ಗಂಡನ ಮನೆಗೆ ಬರಾನ ಏನೋ ನೀ ಓಡಿ ಬಂದು ದೊಡ್ಡ ಚಲೋ ಕೆಲಸ ಮಾಡಿ ನೋಡು. ಏನು ಚಲೋ ಬಿಡಯವ್ವ, ನಮ್ಮ ಅವ್ವನ ಜೊತೆ ಮಾತಿಲ್ಲ, ನಮ್ಮ ಅಣ್ಣನ ಜೊತೆ ಮಾತಿಲ್ಲ, ನಮ್ಮ ವೈನಿ ಜೊತೆ ಮಾತಿಲ್ಲ. ಇದೆಂಥ ಜೀವನ ಬಿಡಯವ್ವ. ಎಲ್ಲ ಇದ್ರೂ ತವ್ರ ಮನೆ ಪ್ರೀತಿ ಅನ್ನೋದಿಲ್ಲ ಯವ್ವ ನನ್ನ ಕಡೆ. ಹೌದು ಬಿಡಯವ್ವ, ಅವಾಗಿನ ಟೈಮ್ಗೆ ನೀ ಮಾಡಿದ ಕರೆಕ್ಟ್ ಆತ ನಿನಗೆ ಅನ್ನಿಸ್ತೈತಿ. ಆದ್ರೆ ಅವ್ರಿಗೇನು ಅನ್ಸೈತಿ, ನೀ ಮಾಡಿದ ತಪ್ಪತ್ತ ಅವ್ರಿಗೆ ಅನ್ಸೈತಿ. ಈ ನಿಮ್ಮಿಬ್ಬರ ನಡ್ಬಾರ್ಕ ಸಮಸ್ಯೆ ಬಂದಿದೆ ಅಂದ ನೋಡು. ನೀನು ಅವಾಗ ಹೋಗಿ ಬಂದಿಟ್ಟ ಮಾತಾಡಿದಾರ ಬಗೀನ ಹರಿದೋಕಿದ್ದಿ. ಎಷ್ಟು ದಿನ ಆಯ್ತು ನೀನು ಅವ್ರ ಮನೆ ಕಡೆ ತಿರುಗಿ ನೋಡಿಲ್ಲ, ಮಾತಾಡ್ಸಿಲ್ಲ. ಮೊನ್ನೆ ಏನದ ನಿಮ್ಮ ವೈನಿಯಲ್ಲಿ ಸಿಕ್ಕಾಗ ಏನು ಮಾತಾಡ್ಸಿಲ್ಲ, ಅಟ್ಟ ಕರೆ ನೋಡು. ಅದು ಬಿಟ್ರೆ ನೀರೇ ಏನು ಒಂದು ಈಟು ತಟಕರಿ ನಿಮ್ಮ ಅವ್ನ ನೆನಪರಿ ನಿನಗೆ ಆಗ್ತೈತಿ ಇಲ್ಲೋ? ನಮಗೆ ಊರ ಮಂದಿಗೆ ಅನ್ಸೈತಿ ಏನು ಹೋದಕ್ಕೆ ಆ ಕಡೆ ಹೋದ್ಲು, ಒಂದು ಈಟು ಈ ಕಡೆ ಬರ್ವಾಳ. ನೀ ಏನು ಭಾಳ ದೂರ ಇಲ್ಲಿ ಬಿಡಯವ್ವ. ಭಾಳರ ಇಲ್ಲೇ ಸುತ್ತಮುತ್ತಲ ಹಂಗೆ ಹಿಂಗೆ ಎಲ್ಲ ಲೆಕ್ಕ ಹಾಕಿರ 1-2 ಕಿಲೋಮೀಟ್ರ್ದಾಗ ಅದಿ. ಅಟ್ಟ ನೋಡ್ಕೊಂಡು ನಿಮ್ಮ ಅಣ್ಣನ ಜೊತೆ ಮತ್ತು ನಿಮ್ಮ ಅವ್ವನ ಜೊತೆ ಮಾತಾಡ್ಬೇಕಲ್ಲ. ನೀನು ಭಾಳ ಇದದಿ ಬಿಡವ್ವ. ನಮಗೂ ಅನ್ನಿಸ್ತು ಹುಡುಗಿ ಭಾಳ ಗಟ್ಟಿ ಮನಸ್ಸು ಮಾಡ್ಕೊಂಡು ಹೋಗೈತಂದು ಅನ್ನಿಸ್ಬಿಡ್ತು ನೋಡವ್ವ.
ಹಂಗೆಲ್ಲ ಏನು ಗಟ್ಟಿ ಮನಸ್ಸು ಇಲ್ಲಳ ಗಿರ್ಜಕ್ಕ, ನನಗೂ ಒಳಗೆ ನೋವು ಐತಿ. ಇಟ್ಟು ಕೋಟಿ ಕೋಟಿ ಗಂಟ್ಲೆ ಆಸ್ತಿ ಇದ್ರರೆ ಏನ ನನಗೂ ನನ್ನ ತವ್ರ ಮನೆ ನೆನಪು ಆಗೋದಲ್ಲ. ನಮ್ಮ ಅಣ್ಣಂದ ನಮ್ಮ ಅಣ್ಣ ನಮ್ಮ ವೈನಿ ನನ್ನ ತನ್ನ ಸ್ವಂತ ಮಗಳ ಗತಿ ಸಾಕಿದ್ರು. ನಂದ ತಪ್ಪು ನೋಡ. ಏನು ನಂಗೆ ಆ ಟೈಮ್ದಾಗ ಏನಾಯ್ತು ನಂಗೆ ಏನೂ ಗೊತ್ತಾಗಲಿಲ್ಲ. ಕಡೀಕ ಬಂದಿದ್ದಕ್ಕೇನು ಕೆಟ್ಟು ಆಗಿಲ್ಲ ಬಿಡು, ಒಂದು ರೀತಿ ಎಲ್ಲ ರೀತಿಯಿಂದ ಚಲೋನ ಅದೇನಿ. ಆದ್ರೆ ಅವಾಗ ನಾ ಹೋಗಿ ಅವ್ರ ಜೊತೆ ಮಾತಾಡಿದ್ನಂದ್ರೆ ಎಲ್ಲ ಸಮಸ್ಯೆನ ಬಗೆಹರಿತಿತ್ತು. ಒಟ್ಟು ಮಾತಾಡ್ಲಿಲ್ಲ. ನನಗೂ ಅದು ಅನ್ಸತೈತಿ. ಈಗರೇ ನನಗೆ ಎಲ್ಲರ ಜೊತೆ ಮಾತಾಡ್ಬೇಕು ಅನ್ಸತೈತಿ. ಅದು ಹಂಗೆ ನೋಡ, ವಯಸ್ಸಾಗ ನಾ ಎಲ್ಲರೂ ಬೇಕು ಅನ್ನಿಸ್ತೈತಿ. ವಯಸ್ಸಿದ್ದಾಗ ಏನು ಯಾರು ಬೇಡ, ನಾನು ನನ್ನ ಗಂಡ ಇಬ್ಬರು ಇದ್ರೆ ಸಾಕು ಅನ್ನಿಸ್ತೈತಿ. ನೋಡು ಟೈಮ ಎಲ್ಲ ತೋರಿಸ್ತೈತಿ. ನನಗೂ ತವ್ರ ಮನೆ ನೆನಪಾಗ್ತಿತ್ತೆ ಗಿರ್ಜಕ್ಕ. ಯಾರ ಮುಂದೆ ಹೇಳೋದೈತಿ? ಏನು ಗಂಡನ ಮುಂದೆ ಹೇಳ್ರ ಪಾಪ ಅವರೇ ಏನು ಮಾಡವದನು. ಏನು ನಮ್ಮ ಅತ್ತಿಗಳು ನೋಡ್ರ ಅವರ ಆ ಕಾಡೆದಾರ. ನಮ್ಮನೆಗೆ ನಿಮ್ಮ ಮುಂದೆ ಏನಾರೇ ಹೇಳ್ಕೊಬೇಕಂದ್ರೆ ಆಕಿ ತನ್ನ ಪಾಡಿಗೆ ತಾ ಅದಾಳೆ. ನಿನಗೂ ಗೊತ್ತಲ್ಲ ಒಳಗೊಳಗೆ ಇರ್ತಾವೆ ಸಮಸ್ಯೆಗಳು. ಎಲ್ಲರೂ ಎಲ್ಲರ ಮುಂದೆ ಹೇಳಿರಂಗಿಲ್ಲ. ಅವರಿಗೆ ನಾವು ದುಡಿದು ಇವ್ರು ನನ್ನ ಗಂಡ ದುಡಿದು ಎಲ್ಲ ಮಾಡ್ಕೊಳ್ಳೋಣ ಹೊಟ್ಟೆ ಕಿಚ್ಚಿಗೆ ಬಿದ್ದಂಗೆ ಮಾಡ್ರವ ಅವ್ರೇ ಏನು ನನ್ನ ಗಂಡನ ಮನೆಯವ್ರ. ಈಗ ನಾನು ನನ್ನ ಮಕ್ಕಳ ನನ್ನ ಗಂಡ ಎಲ್ಲರೂ ಆರಾಮದೀವಿ. ನನಗೆ ನನ್ನ ತವ್ರ ಮನೆ ಹಂಬಲ ಹೋಗ್ಬೇಕಲ್ಲ. ಎಷ್ಟಿದ್ರು ಒಂದು ಹೆಣ್ಣಿಗೆ ತವ್ರ ಮನೆ ಭಾಳ ಮುಖ್ಯವ್ವ. ನನ್ನ ತಪ್ಪಾಗೈತೆ ತಂದು ನಮ್ಮ ವೈನಿಗೆ ನಮ್ಮ ಅಣ್ಣಗೆ ನಮ್ಮ ಅವ್ವಗೆ ಹೇಳಬೇಕಾಗೈತಿ. ಈಗ ಗಿರ್ಜಕ್ಕ ನನಗೆ ಒಂದು ಸಹಾಯ ಮಾಡ್ಬೇಕವ್ವ. ನೀ ಏನು ಮಾಡ್ಬೇಕು ಹೇಳ ಪಾರ್ವತಿ, ಹೇಳು. ಏನು ಒಂದು ಸಹಾಯ ಮಾಡೋದಂದ್ರೆ ಏನೇನಾರೆ ನಿಮ್ಮ ಜೀವನದ ಬದಲಾವಣೆ ಆಗ್ತೀರ. ನಾ ಅದಕ್ಕೆ ನಾ ಮಾಡ್ತನು. ಪಾಪಕ್ಕೇನು ಶಾಂತಕ್ಕಗ ನಿನ್ನ ಜೊತೆ ಮಾತಾಡೋದು ಭಾಳ ಐತೆ. ಕರೆ ನಿಮ್ಮ ಅಣ್ಣ ನಿಮ್ಮ ಅವ್ವ ಒಟ್ಟು ಬಿಡುವಾರ ನೋಡ್ಯವ್ವ. ಒಟ್ಟು ನಿಮ್ಮ ಅವ್ವ ಭಾಳ ಅಂದ್ರೆ ಭಾಳ ಬಿಗ್ಗೆದಾಳೆ. ಇನ್ನು ನಿಮ್ಮ ಅಣ್ಣ ಒಂದು ಹೊತ್ತು ಬೈದರೆ ವಾಪಸ್ ಮಾತಾಡ್ತಾನೆ ಅನ್ನಿಸ್ತೈತೆ ನನಗೆ. ಅರೆ ನಿಮ್ಮ ಅವ್ವಂದೇ ಯಾಕೋ ನನಗೆ ಡೌಟ್. ಏನು ಕಲಾ ಬಾಯಿ ಮಾಡ್ತಾಳೆ. ಮೊದ್ಲೀಗ ಕಿವಿ ಒಂದು ಕೇಳವಲು. ಪಾಪ ನಾ ಏನಂದ್ರು ನಾವೇನಾರೇ ಅಂತೀವಿ, ಆಕೆ ಏನಾರೇ ಒಂದು ಅಂತಾಳೆವ. ನನಗೂ ಅದು ಅನ್ನಿಸ್ತು. ಈಕಿ ಪಾರವ್ವ ಮತ್ತು ಶಾಂತಕ್ಕ ಇಬ್ಬರು ಕೂಡಿದ್ರೆ ಎಂಥ ಚಲೋ ಇರ್ತಿತ್ತು ಅವ್ರ ಜೀವನ. ದೇವ್ರು ನೋಡ ಹಲ್ಲಿದ್ದವ್ರಿಗೆ ಕಡ್ಲಿರಂಗಿಲ್ಲ, ಕಡ್ಲಿದ್ದವ್ರಿಗೆ ಹಲ್ಲಿರಂಗಿಲ್ಲ. ಹಂಗೆ ಮಾಡಿಟ್ಟು ನೋಡುವ ನಿಮ್ಮ ಜೀವನದಾಗ. ನೀ ಅಂದಿದ್ದು ಕರೆನ ನೋಡ ಗಿರ್ಜಕ್ಕ. ಹಲ್ಲಿದ್ದವ್ರಿಗೆ ಕಡ್ಲಿರಂಗಿಲ್ಲ, ಕಡ್ಲಿದ್ದವ್ರಿಗೆ ಹಲ್ಲಿರಂಗಿಲ್ಲ. ಈಗ ನೋಡು ನನಗೆ ಮನೆ ತುಂಬ ರಗಡ ಕಾಳು ಎಲ್ಲ ಆಸ್ತಿ ಐಶ್ವರ್ಯ ಎಲ್ಲ ಐತಿ. ಅಲ್ಲಿ ನೋಡ್ರ ತವ್ರ ಮನ್ಯಾಗ ನೋಡ್ರ ಏನೂ ಇಲ್ಲ. ಅದು ಹಲ್ಲಿದ್ದವ್ರಿಗೆ ಕಡ್ಲಿರಂಗಿಲ್ಲ, ಕಡ್ಲಿದ್ದವ್ರಿಗೆ ಹಲ್ಲಿರಂಗಿಲ್ಲ. ಅದ ಪ್ರೀತಿ ಎಲ್ಲರಿಗೂ ಬೇಕಲ್ಲ. ಅವಾಗ ತಿಳಿಲಾರ್ದ ಈಗ ತಿಳಿದೈತೆವ ನನಗರ ಏನು ಮಾಡೋದು. ಇರ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ, ಸಮಾಧಾನಲೆ ಮಾತಾಡು. ಹೆಂಗಾರ ಮಾಡಿ ಅವರ ನೀವ ಮಾತಾಡೋದ ವಿಚಾರ ಮಾಡು. ಬೇಜಾರು ಮಾಡ್ಕೊಂಡ್ರೆ ಯಾವುದೂ ತೆಗೆದಾಗಂಗಿಲ್ಲ. ಆರಾಮ್ಸೆ ಶಾಂತಲೆ ಕೂತ ಹೆಂಗೆ ಏನು ಮಾಡ್ರೆ ಮಾತಾಡ್ತಾರೋ ತಂದು ವಿಚಾರ ಮಾಡು. ಏನಿಲ್ಲ ಗಿರ್ಜಕ್ಕ, ಒಂದಿಟ ನಮ್ಮ ವೈನಿಗೆ ಇಲ್ಲೆಲ್ಲರೇ ಕರ್ಕೊಂಡರೆ ಬರ್ತೀಯನ್. ಒಂದು ಸಾರಿ ತಪ್ಪದ ಕಾಲು ಹಿಡಿದರೆ ಮಾತಾಡ್ತಾನೆ. ತಪ್ಪು ಮಾಡಿ ನೀವು ಕ್ಷಮಿಸೋದು ಕೇಳ್ತನು. ಇನ್ನು ಅದು ಬಿಟ್ಟರೆ ನನ್ನ ಕಡೆ ಏನೂ ಇಲ್ಲ. ಇಡೀ ನನ್ನ ಆಸ್ತಿನ ನಮ್ಮ ಅಣ್ಣಗೆ ಬರೋದು ಕೊಡಕ್ಕೆ ನಾ ರೆಡಿ ಅದೇನಿ. ಕರೆ ನಮ್ಮ ಅಣ್ಣ ನನ್ನ ಮೋಶನೂ ನೋಡಂಗಿಲ್ಲ, ನಂಗೆ ಗೊತ್ತೈತಿ. ನಿಮ್ಮ ಅಣ್ಣ ನಿನ್ನ ಆಸ್ತಿ ಏನು ನೋಡಂಗಿಲ್ಲಳ. ಯಾಕಂದ್ರೆ ಆ ಮನುಷ್ಯ ಭಾಳ ನಿಯತ್ತಿನ ಮನುಷ್ಯ ಅದಾನ. ಯಾರ್ದು ₹1 ಏನೂ ಆಸೆ ಮಾಡೋದಿಲ್ಲ. ಆ ಮನುಷ್ಯನಂಥ ಗುಣ ಮನುಷ್ಯಗೂ ಇಲ್ಲ. ಏನಿಲ್ಲ, ನೀನು ಮತ್ತು ಶಾಂತಕ್ಕನ ಜೊತೆ ಒಂದಿಟ ಮಾತಾಡ್ಕೊಂಡು ಬಿಡು. ಮನೆ ಪಾಪ ಆಕಿ ನಿನ್ನ ಜೊತೆ ಅಲ್ಲಿ ರೋಡ್ ಮೇಲೆ ನಿಂತು ಮಾತಾಡಿದ. ಒಂದು ಈಟು ಹೋಗಿ ಹೇಳಿಡು. ನಿಮ್ಮ ಅಣ್ಣ ಏನಂದು ಬಿಟ್ಟು ಗೊತ್ತಾನ, ನೀ ಆಕಿ ಜೊತೆ ಮಾತಾಡೋದಿತ್ರ ನೀನ ತವ್ರ ಮನೆಗೆ ಹೋಗ್ಬೇಡ ಅನ್ನತೀವ. ಪಾಪ ಭಾಳ ದುಃಖಿ ಶಳಾತಿಳೆವ ನನ್ನ ಮುಂದೆ. ನಾನು ಸೋಮಕ್ಕಿಗೆ ಸಮಾಧಾನ ಮಾಡೀನಿ. ಇಲ್ಲಳ ಶಾಂತಕ್ಕ, ಇಂದಲ್ಲ ನಾಳೆ ಕೂಡೋದೇ ಇರ್ತೈತಿ. ಈಗರೆ ಹುಡುಗರ ವಿಷಯದಾಗರೆ ಕೂಡ್ರತ್ ನಾನು ಹೇಳಿನಕ್ಕಿಗೆ. ಆಕಿ ಕೂಡು ಮನಸ್ಸು ಐತಿ. ಕರೆ ನಿಮ್ಮ ಅಣ್ಣಗೆ ಮತ್ತು ನಿಮ್ಮ ಅವ್ವಗನ ಇಲ್ಲ ಅನ್ನಿಸ್ತೈತಿ ನಂಗೆ. ಈಗ ನಿಮ್ಮ ಸೌಂದರ್ಯ ಮತ್ತು ಪೂಜೆ ಇಬ್ಬರು ಒಂದೇ ಕ್ಲಾಸ್ಮೇಟ್ಸ್ಲ, ಒಂದೇ ಶಾಲೆಗೆ ಹೋಗ್ತಾರು, ಒಂದೇ ಕಾಲೇಜ್ಗೆ ಹೋಗ್ತಾರು. ಅದಿಟ್ಟು ದಿನ ಶಾಂತಕ್ಕೆ ಗೊತ್ತೇ ಇದ್ದಿದ್ದಿಲ್ಲ. ಮನೆ ಗೊತ್ತಾಗೈತೆ ಅದು. ಆಕೆ ಅದನ್ನ ಅಂದ್ಲಿ, ಯವ್ವ ಗೊತ್ತಿದ್ರೆ ಯವ್ವ ನನ್ನ ಗಂಡ ಏನಾರೇ ಆಕಿ ಸೌಂದರ್ಯ ನಮ್ಮ ಹೆಣ್ಮಗಳು ಮಗಳು ಅನ್ನೋದು ಗೊತ್ತಾತಂದ್ರೆ ಬಗಿನ ಹರಿತೀವ. ಏನೇನು ಮಾಡ್ತಾನೋ ನಮಗಂತೂ ತಿಳಿದಿಲ್ಲ ಅನ್ನೋ ಮಾತೆಲ್ಲ ಮಾತಾಡ್ಯಾಳ ನನ್ನ ಮುಂದೆ. ಯವ್ವ ಅವರಿಬ್ಬರಿಗೆ ಗೆಳತನದ್ಲೇ ರೀ ನಂದು ಸಂಬಂಧರೇ ಕೂಡ್ಲಿವ ಚಲೋ ತಂಗ. ನನ್ನ ಮಗಳ ಪುಣ್ಯಲೇ ನಮ್ದು ದೈವದ ಬಾಗಲ್ ತೆಗಿಲಿವ ನನ್ನ ತವ್ರ ಮನಿದು. ಗಿರ್ಜಕ್ಕ, ಒಂದು ಸಹಾಯ ಮಾಡ. ಹೆಂಗಾರ ಮಾಡಿ ನಮ್ಮ ವೈನಿಗೆ ಎಲ್ಲರೂ ಕರ್ಕೊಂಡು ಬಂದು ಭೇಟರೆ ಮಾಡಸ.
ಪ್ಲೀಸ್ ನಿನ್ನ ಕೈಯ ನಿನ್ನ ಕಾಲ ತಿಳ್ಕೊ, ನನಗೊಂದು ಈ ಸಹಾಯ ಮಾಡ ಯವ್ವ ಆಕೇನೀಗ ಎಲ್ಲಿ ಬರೋದಿಲ್ಲ. ಎದಕ್ಕಂದ್ರೆ ಹುಡುಗಿ ಬೇರೆ ಹಾಸ್ಟೆಲ್ ಕದಾಳು, ಇನ್ನೊಬ್ಬಾಕಿ ಮಗಳ ಆಕಿನೂ ಕಾಲೇಜ್ಗೆ ಹೋಗಿರ್ತಾಳು. ನಿಮ್ಮ ಅತ್ತಿ ಎಲ್ಲಿ ಕಳಿಸೋದಿಲ್ಲ, ಆಕಿನ ಮನೆ ಬಿಟ್ಟು ಹೊರಗೆ ಕಳ್ಸಂಗ ಇಲ್ಲವ್ವ. ಆಕಿ ನಿಮ್ಮ ಅತ್ತಿ ಸಾರಿ ನಿಮ್ಮವ್ವ ಭಾಳ ಪಾಪ ಏನು ಹಂಗೇನು ಕಿರಿಕಿರಿನೂ ಇಲ್ಲಿ ಬಿಡು, ಕರೆ ಚಲೋ ತಂಗ ಅದಾಳು. ಎಲ್ಲೇ ಮನೆ ಬಿಟ್ಟು ಹೊರಗೆ ಹೋದ್ರೆ ಎಲ್ಲೇ ನಿನ್ನ ಜೊತೆ ಮಾತಾಡೋನು ಟುಕು ಭಾಳ ಐತೆ ಅವ್ರಿಗೆ. ಅದಕ್ಕೆ ಹಿಂಗೆ ಮಾಡೋನು. ಈಗ ಶಾಂತಕ್ಕಾಗ ನಾ ಫೋನ್ ಮಾಡ್ತಾನು, ಒಂದಿಟ ಹಿತ್ತಲ ಕಡೆ ಬಂದ ಮಾತಾಡತ್ತೆ ಹೇಳ್ತಾನು, ನೋಡೋನು ಗಪ್ಪಕ್ಕೆ ಏನಾರೆ ಅಂತಾಳೆ. ಗಿರ್ಜಕ್ಕ ನಮ್ಮ ವೈನಿ ನಮ್ಮ ಜೊತೆ ಮಾತಾಡ್ತಾಳಂತೀನಿ, ಪಕ್ಕ ಮಾತಾಡ್ತಾರು. ನನ್ನ ತವ್ರ ಮನೆಯವ್ರು ನನ್ನ ಕೈ ಹಿಡಿದು ಕಾಪಾಡ್ತಾರು, ಮಾತಾಡಿಸ್ತಾರು. ನಂಗರೇ ಈಗರೇ ತಲೆ ಕೆಟ್ಟಂಗಾಗೈತೆ ನೋಡ್ಯವ್ವ. ಹೆಂಗೆ ಏನು ನನ್ನ ತವ್ರ ಮನೆಯವ್ರ ಜೊತೆ ಹೆಂಗೆ ಮಾತಾಡೋದು, ಹೆಂಗಾರ ಮಾಡಿ ಅವ್ರ ಕಾಲರ ಹಿಡಿದು ಮಾತಾಡ್ಬೇಕು ಅನ್ಸತ್ತೈತೆವ್ವ. ಒಟ್ಟು ಒಂದು ತಿಳಿ ಅಂದ್ರೆ 10 ತಿಳಿಯತ್ತೇವೆ ನೋಡ್ಯವ್ವ ಗಿರ್ಜಕ್ಕ. ಅಲ್ಲ ಪಾರ್ವತಿ, ನೀ ಇದನ್ನು ಅವಾಗ ಮಾಡಿದೇನ ಬಗೆಹರಿದು ಹೋಗೋದಾಗದ ಕಡೀಕ ನಿನಗೆ ಹುಡುಗ ಆಗಿತ್ಲ. ಒಂದೇದು ಮಗಳು ಹುಟ್ಟಿದಾಗರೆ ಒಂದಿಟ್ಟು ಹೋಗಿ ಮಾಡಿ ಇಲ್ಲ ಇವ ತಪ್ಪಾತು ಅದು ನಿಮ್ಮ ಅವ್ಗೆ ನೀವೊಂದು ಏಟು ಬೇಡ್ಕೊಂಡಿದ್ದತಿಕೋ. ನಿಮ್ಮವ್ವ ಮೊಮ್ಮಗಳನ್ನ ನೋಡ್ಯಾರೆ ಕಡಿಗೆ ನೀನು ಒಳಗೆ ಕರ್ಕೋತಿದ್ಲ. ನೀ ಎಲ್ಲ ಹುಡುಗು ಈಗ ಎಷ್ಟು ದೊಡ್ಡ ಆಗ್ಯಾವ, 20-25 ವಯಸ್ಸಿನ ಹುಡುಗು ಆಗ್ಯಾವು. ಈಗ ಹೋಗಿ ತಪ್ಪಾತು ಅಂತಂದ್ರೆ ಈಗ ಸಿಟ್ಟೊಳಗೆ ದ್ವೇಷ ಎಲ್ಲ ಕೂಡೇ ಬಂದಿರ್ತೈತಿ. ಈಗ ಇಷ್ಟು ದಿನ ಅದು ಬರಲಿಲ್ಲ, ಇನ್ನೇನು ಮಾಡ್ತಾಳಿಕಿ ಅಂತಂದು ಅವ್ರಿಗೂ ಇರ್ತೈತಿ. ಮತ್ತು ನೀ ಅದನ್ನು ಅರ್ಥನ ಮಾಡ್ಕೊಂಡಿಲ್ಲಕ್ಕ ಪಾರಕ್ಕ. ಏನ ಪಾರ್ವತಿ, ನೀ ಮಾಡಿದ ಒಂದು ತಪ್ಪಿಗೆ ಈಗ ನೀನ ಅನುಭವಿಸತಿ ನೋಡು. ಒಮ್ಮೆ ಮನಸ್ತೈತಿ ಪಾರ್ವತಿ ನನಗೆ, ನೀ ಏನು ಮಾಡಿದ ತಪ್ಪಲ್ಲ ಬಿಡ. ನೀ ಅವ್ರ ನೋಡತ್ತಿದ್ದ ಮನೆಗಳು ನೋಡ್ರ ಅದು ನಿಮ್ಮ ತವ್ರು ನಾ ಹಿಂಗಂತ ನಾತೇನು ತಪ್ಪು ತಿಳ್ಕೊಬೇಡ. ಮತ್ತು ಅಲ್ಲಿ ಪರಿಸ್ಥಿತಿ ಹೆಂಗಿತ್ತು ಅದ್ರ ತಕ್ಕಂಗನ ನಿನ್ನ ಗಂಡನ ಮನೆ ಸಿಕ್ತಿತ್ತು. ಈಗ ನೋಡು ನೀ ತುಪ್ಪದಾಗ ಕೈ ತೊಳೆಯತಿ, ಅಂಥ ಚಲೋ ಮನೆ ಸಿಕ್ಕೈತಿ ನಿನಗೆ. ಚಲೋ ಅಥವಾ ನನಗಂತೂ ನಿಂದೆಲ್ಲ ನೋಡಿ ಖುಷಿ ಆಯ್ತು. ನಾನು ಶಾಂತಕ್ಕೆ ಹೋಗಿ ಎಲ್ಲ ಹೇಳ್ತಾನೆ, ಇಟ್ಟು ಚಲೋ ಐತಿ ಹಂಗೆ ಹಿಂಗೆ ಎಲ್ಲ ಹೇಳಕ್ಕೆ ಬರ್ತೈತಿ, ಅದೇನಿಲ್ಲ ಇದ್ದಿದ್ದಂಗೆ ಹೇಳ್ರ. ಆದರೆ ಏನು ಈಗ ನಿಂದ ತಪ್ಪು ಎಲ್ಲಾಗೈತೆ ಅಂದ್ರೆ ನೀ ಯಾವಾಗರೆ ನಡಬಾರ್ಕರೆ ಒಂದು ಈಟ ಹುಡುಗ ಆದ ಕೂಡಲೇ ಹೋಗಿ ಕಾಲು ಹಿಡ್ದಿದ್ದೈತಿಕೋ ದಗದ ಬಗೆಹರಿದೋಕಿತ್ತು. ಈಗ ಇದು ಹೆಂಗಾಗೈತೆ ಅಂದ್ರೆ ಈಗ ನಿಮ್ಮವ್ವ ನಿಮ್ಮ ಅಣ್ಣ ಮತ್ತು ನಿಮ್ಮ ವೈನಿ ಕೊಡ್ತಾನಂದ್ರೂ ನಿಮ್ಮ ಆ ಕಡೆ ಅಂತಂಬ್ರದಾರಲ್ಲ ಅವ್ರು ಬಿಡಬೇಕ್ಲಾಕ ಯವ್ವ. ಮೊದ್ಲ ನೀರಾಗ ಉರಿ ಹಚ್ಚವ್ರವ್ರು, ನಿನಗೂ ಗೊತ್ತೈತಿ. ಅಂಥವ್ರ ಏನಾರೇ ಗೊತ್ತಾತನ ಮಾತು 1ಕ್ಕೆ 4 ಏನಾರೇ ಹೇಳಿ ಎಲ್ಲಿದ ಯವ್ವ ತನ್ಸತೈತಿ. ಒಟ್ಟು ಗಪ್ಚುಪ್ಪ ನಿಮ್ಮ ಒಳಗೊಳಗೆ ಮಾತಾಡ್ಕೋರಿ, ಆಮೇಲೆ ಮಂದಿಗೆ ಹೇಳ್ರಿ ಅನ್ಕ ಮಟ್ಟ ಯಾರ ಮುಂದೆ ಏನೂ ಉಸುಲು ಹೊಡಿಬೇಡ ನೋಡಿ. ಅದಕ್ಕೆ ಗಿರ್ಜಕ್ಕ ನಾ ಈ ವಿಷಯ ಬಗ್ಗೆ ಯಾರ ಮುಂದೆ ಮಾತಾಡಲಿ ಅದು ವಿಚಾರ ಮಾಡೇನ ನಿನ್ನ ಕರ್ಸೇನಿ. ಇಲ್ಲಿ ಯಾರಿಗಾರೆ ಹೇಳ್ರಿ ಎಲ್ಲ ಇನ್ನಟ್ಟು ಬೆಂಕಿನ ಹಚ್ಚಕ್ಕೆ ಓಡಾಡ್ತಾರೆ, ಕರೆ ಏನು ಅದನ್ನೇನು ನೀರು ಹಾಕಿ ಯಾರು ಆರಿಸೋದ ಪ್ರಯತ್ನನ ಮಾಡಂಗಿಲ್ಲ. ಈಗ ನನ್ನ ಪಾಲಿಗೆ ನೀನ ನೋಡೊಬ್ಬಕಿನ ಈಗ ಸದ್ಯದ್ರಾಗ ಇವ ನೀ ಏನು ಕೇಳ್ತಿ ಅದು ಕೊಡ್ತೇನೆ ಇವ. ನನ್ನ ತವ್ರ ಮನೆಯವ್ರನ್ನ ಕೂಡಿಸ್ಬಿಡಿವ ಸಾಕು ಯವ್ವ. ಏನು ಬ್ಯಾಡ್ಯವ ನನಗೆ, ನೀನು ಶಾಂತಕ ಚಂದಂಗಿರವ ಸಾಕು. ಎದಕ್ಕಂದ್ರೆ ಕಣ್ಣಾರೆ ನೋಡೇನ ನಿನ್ನ ಎಷ್ಟು ಪ್ರೀತಿ ಮಾಡ್ತೇಳಕ್ಕಿ, ಆಕಿಗೆ ಬೇಜಾರು ಭಾಳ ಆಗೈತಿ. ನೀವು ಒಂದಾದ್ರೆ ನನಗೂ ಖುಷಿ ಆಕತಿ ಪಾರ್ವತಿ. ಈ ಕತೆ ಇನ್ನೂ ಮುಂದುವರಿತೈತಿ. ಸೊ ಎಲ್ಲರೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಪ್ಲೀಸ್. ನಿಮ್ಮ ಸಪೋರ್ಟ್ ನಮಗೆ ಭಾಳ ಇಂಪಾರ್ಟೆಂಟ್ ಐತಿ. ಸೊ ಸಪೋರ್ಟ್ ಮಾಡಿರಿ ಎಲ್ಲರೂ. ಫುಲ್ ವಿಡಿಯೋ ನೋಡಿರಿ, ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಲ್ದವ್ರ ವಿಡಿಯೋ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ. ಸ್ಟೋರಿ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಒಳಗೆ ತಿಳಿಸ್ರಿ ಪ್ಲೀಸ್. ನಿಮ್ಮ ಸಪೋರ್ಟ್ ಭಾಳ ಬೇಕು ನಮಗೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿರಿ ಪ್ಲೀಸ್ ಪ್ಲೀಸ್ ಪ್ಲೀಸ್.